ಇದು ನನ್ನ ಲಾಸ್ಟ್ ಥರ್ಸ್‌ಡೇ ಬ್ಲಾಗ್. ನಾನು ಅಪ್ಲೋಡ್ ಮಾಡೋದಕ್ಕಾಗಿರಲಿಲ್ಲ. ಮೊಬೈಲಲ್ಲಿ ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್ ಇದ್ದಿದ್ದರಿಂದ ನಾನು ಬೆಳಿಗ್ಗೆ ದಿನ ಹೇಳೋ ಥರನೇ ಬೇಗ ಎದ್ದು ಬೆಳಿಗ್ಗೆ ಟೊಮ್ಯಾಟೊ ಬಾತ್ ತಿಂಡಿ ಮಾಡಿದೆ. ತಿಂಡಿ ಮಾಡಬೇಕಾದ್ರೆ ಸ್ವಲ್ಪ ಟೊಮ್ಯಾಟೊ ಮಿಕ್ತು ಅಂತ ಹೇಳಿ ಹಾಗೆ ಅದನ್ನು ಮುಖಕ್ಕೆ ಅದ್ರ ಮೇಲೆ ಸ್ವಲ್ಪ ಸಕ್ಕರೆ ಹಾಕಿ ಸ್ಕ್ರಬ್ ಮಾಡ್ಕೊತಾ ಇದ್ದೆ. ಗುರುವಾರ ಬಂತು ಅಂತಂದರೆ ನನಗೆ ಒಂಥರ ಮಿನಿ ಹಬ್ಬ ಥರನೇ ಆಗೋಗುತ್ತೆ. ನಾನು ಬೆಳಿಗ್ಗೆ ಬೇಗ ಎದ್ದು ಮನೆಯವರಿಗೆ ತಿಂಡಿ ಎಲ್ಲ ಮಾಡಿಕೊಟ್ಟು ಮಗುಗೆ ಊಟ ಮಾಡಿಸಿ ನಾನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಅವನಿಗೂ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡಿ ಪೂಜೆ ಮಾಡೋ ಅಷ್ಟರಲ್ಲಿ ತುಂಬ ಲೇಟಾಗೋಗುತ್ತೆ. ಪ್ರತಿ ವಾರವೂ ನಾನು ರಾಯರಿಗೆ ಏನಾದರೂ ನೈವೇದ್ಯನ ಮಾಡ್ತೀನಿ. ಇವತ್ತಂತೂ ತುಂಬ ಲೇಟಾಗೋಯಿತು. ನಾನು ಫೀಡಿಂಗ್ ಮಾಡಿಸೋದ್ರಿಂದ ಏನೋ ನನಗೆ ಜಾಸ್ತಿ ಹೊತ್ತು ಇತ್ತೀಚೆಗೆ ಉಪವಾಸ ಇರೋದಕ್ಕಾಗಲ್ಲ. ಪೂಜೆ ಆಗೋವರೆಗೂ ಅಂತೂ ಉಪವಾಸ ಇದ್ದೇ ಇರ್ತೀನಿ. ಪೂಜೆ ಆದಮೇಲೆ ಊಟ ಮಾಡ್ತೀನಿ. ಹಾಗಾಗಿ ಸ್ವಲ್ಪ ಬೇಗ ಮಾಡ್ಕೊಳ್ಳೋಣ, ಹೊಟ್ಟೆ ಬೇರೆ ಹಸಿತಾ ಇತ್ತು ಅಂತೇಳಿ ಪಾಯಸ ಬೇಗ ಆಗುತ್ತೆ ಅಲ್ವಾ ಅಂತ ಹೇಳಿ ನಾನು ನನ್ನ ಮಗ ಇಬ್ಬರು ಸೇರಿಕೊಂಡು ಪಾಯಸ ಮಾಡ್ತಾಯಿದ್ವಿ. ನಾನು ಹೇಳೋ ಥರನೇ ನನ್ನೆಲ್ಲ ಕೆಲಸದಲ್ಲೂ ನನ್ನ ಮಗನೂ ಇರ್ತಾನೆ. ನಾನು ಅವನು ಇಬ್ಬರು ಮನೆಯಲ್ಲಿ ಇಬ್ಬರೇ ಇರೋದರಿಂದ, ಬೇರೆ ನೋಡ್ಕೊಳ್ಳೋದಕ್ಕೆ ಯಾರೂ ಇಲ್ಲದೆ ಇರೋದರಿಂದ ಅವನನ್ನು ಎತ್ಕೊಂಡೆ ಹೀಗೆಲ್ಲ ನಾನು ಕೆಲಸ ಮಾಡೋದು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಹಾಗಂತ ಅವನು ನನಗೆ ಜಾಸ್ತಿ ಕಾಟ ಕೊಡಲ್ಲ. ಸ್ವಲ್ಪ ಹೊತ್ತು ಕೆಳಗಡೆನೇ ಆಟ ಆಡ್ತಿರ್ತಾನೆ. ನನ್ನ ರೇಷನ್ ಡಬ್ಬಗಳನ್ನೆಲ್ಲ ಕೆಳಗಡೆಯಿಂದ ಎಳ್ಕೊಂಡು ಅದ್ರ ಮೇಲೆ ನಿಂತ್ಕೋತಾನೆ. ತುಂಬ ಕಷ್ಟ ಅನಿಸಲ್ಲ. ಅದನ್ನು ನಾನು ಎಂಜಾಯ್ ಮಾಡ್ತೀನಿ. ಎಲ್ರಿಗೂ ಅದು ಮಕ್ಳ ಜೊತೆನೇ ಇರೋದಕ್ಕೆ ಕೆಲವೊಮ್ಮೆ ಪೇರೆಂಟ್ಸ್ಗೆ ಅವಕಾಶನೇ ಇರೋದಿಲ್ಲ. ಅಂಥದ್ರಲ್ಲಿ ಸಿಕ್ಕಿರೋ ನಮಗೆ ಅವಕಾಶನ ನಾವು ಯುಟಿಲೈಸ್ ಮಾಡ್ಕೊಬೇಕಲ್ವ. ಮಕ್ಳ ಜೊತೆ ಇರೋದಂದ್ರೇ ಒಂದು ದೊಡ್ಡ ಖುಷಿ. ಅದರಲ್ಲೂ ನಾನು ಅವನನ್ನೇ ಇಟ್ಕೊಂಡು ನನ್ನ ಅಡುಗೆನೆಲ್ಲ ಮಾಡಿಕೊಂಡು ನಾನೆಲ್ಲ ಕೆಲಸಗಳನ್ನು ಮಾಡ್ಕೊತೀನಿ ಅಂತ ಹೇಳಿದ್ರೆ ಅದನ್ನು ನಾನು ಎಂಜಾಯ್ ಮಾಡಿಕೊಂಡೇ ಮಾಡ್ತೀನಿ. ನಾನು ಎಲ್ಲೂ ಬೇಜಾರಂತೂ ಮಾಡ್ಕೊಳ್ಳೋದಿಲ್ಲ. ಅವ್ನ ಮುದ್ದು ಮುಖ ನೋಡಿದ್ರೆ ನನಗೆ ಬೇಜಾರು ಆಗೋದಿಲ್ಲ. ಫೈನಲಿ ನಾವು ಮಾಡ್ತಿದ್ದಂತಹ ರಾಯರ ನೈವೇದ್ಯ ಪಾಯಸ ರೆಡಿ ಆಯಿತು. ಹಾಗೆಯೇ ಇಬ್ಬರು ಅಂಗಡಿಗೆ ಹೋಗಿ ಹೂವನ್ನ ತಂದ್ವಿ. ಬಾಗಿಲಿಗೆ ಈ ಥರ ನಾನು ಪ್ರತಿ ವಾರವೂ ಹಸಿ ಹಾಲಿಗೆ ಅರಿಶಿಣನ ಮಿಕ್ಸ್ ಮಾಡಿಕೊಂಡು ಈ ಥರ ಸ್ವಸ್ತಿಕ್ ಚಿಹ್ನೆ ಬರೆಯೋದ್ರಿಂದ ಏನೋ ಒಳ್ಳೆಯದಾಗುತ್ತೆ ಅಂತ ಬೇರೆ ಯಾರೋ ನನಗೆ ಹೇಳಿದ್ದು. ಅದನ್ನು ನಾನು ಫಾಲೋ ಮಾಡ್ತಿದ್ದೀನಿ. ಪ್ರತಿ ವಾರವೂ ಹೀಗೆ ಬಾಗಿಲಿಗೆ ಸ್ವಸ್ತಿಕ್ ಚಿಹ್ನೆ ಬರೆದು ನಂತರ ಮಿಕ್ಕಿದ್ದನ್ನು ಈ ಥರ ತುಳಸಿ ಗಿಡಕ್ಕೆ ಹಚ್ಚಿ ಅದಕ್ಕೆ ಕುಂಕುಮ ಹಚ್ಚಿ ಪೂಜೆ ಮಾಡ್ತೀನಿ. ಪ್ರತಿ ವಾರವೂ ನಾನು ಇದೇ ಥರ ಮಾಡ್ಕೊತೀನಿ. ಹಾಗೆ ತುಳಸಿಗೆ ನೀರು ಹಾಕಬೇಕಾದ್ರೆ ಆ ನೀರಿಗೆ ಸ್ವಲ್ಪ ಅರಿಶಿಣನ ಸೇರಿಸಿ ಹಾಕೋದ್ರಿಂದ ಮನೆಯಲ್ಲಿರೋ ಆರೋಗ್ಯದಲ್ಲಿ ಏನೋ ಏನು ಆರೋಗ್ಯವಾಗಿರ್ತಾರೆ ಮನೆ ಸದಸ್ಯರು ಅನ್ನೋದು ಅದು ಕೂಡ ಒಂದು ನಂಬಿಕೆ. ಹೀಗೆ ನಾನು ಪ್ರತಿ ಸಲ ನೀರು ಹಾಕಬೇಕಾದ್ರೂ ಅದಕ್ಕೆ ಸ್ವಲ್ಪ ಅರಿಶಿಣನ ಸೇರಿಸ್ಕೊಂಡು ನೀರು ಹಾಕ್ಕೋತೀನಿ. ನಾನು ಪೂಜೆ ಮಾಡೋದಕ್ಕೆ ಅಂತ ಬಾಗಿಲು ಓಪನ್ ಮಾಡಿದ್ರೆ ಸಾಕು, ನನ್ನ ಮಗ ಓಡೋಡಿ ಹೋಗ್ತಿರ್ತಾನೆ. ಅವನನ್ನು ಹಿಡ್ಕೊಂಬರೋದು, ನನ್ನ ಪೂಜೆಗೆ ರೆಡಿ ಮಾಡ್ಕೊಳ್ಳೋದು ನಮ್ಮದು ಅರ್ಧ ದಿನ ಅದರಲ್ಲೇ ಕಳೆದೋಗ್ಬಿಡುತ್ತೆ. ಫೈನಲಿ ಹೇಗೋ ಅವನು ನಿಂತ್ಕೊಂಡ. ನಾನು ಪೂಜೆಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಹೇಗೋ ಅವನನ್ನು ಇಟ್ಕೊಂಡೆ ನಾನು ಮನೆ ಕೆಲಸ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮಾಡೋ ಅಷ್ಟರಲ್ಲಿ ತುಂಬಾ ಟೈಮ್ ಆಗೋಗಿತ್ತು. ಪೂಜೆ ಎಲ್ಲ ರೆಡಿ ಮಾಡಿಕೊಂಡು ನಾನು ಪೂಜೆ ಮಾಡಬೇಕಾದ್ರೆ ಅವನು ಹೇಗೋ ಕೈ ಮುಕ್ಕೊಂಡು ನಿಂತ್ಕೊಂಡ. ಅದೊಂದು ಸ್ವಲ್ಪ ಖುಷಿ ಆಯಿತು. ಅಂತಂದರೆ ಎಲ್ಲೂ ಓಡೋಡಿ ಹೋಗ್ದಂಗೆ ಹೇಗೋ ಪೂಜೆ ಮಾಡೋದಕ್ಕೆ ಬಿಟ್ನಲ್ಲ ಅಂತ ಹೇಳಿ ಖುಷಿ ಆಗೋಯಿತು. ನಂತರ ಅವನು ಮಂಗಳಾರತಿನೆಲ್ಲ ತಗೊಂಡ. ನನಗೆ ಅಲ್ಲಿ ನಿಂತ್ಕೊಂಡು ನೋಡ್ಕೊಂಡು ಆಶ್ಚರ್ಯ ಆಗೋಯಿತು. ನಾವೇನಾದರೂ ಮಾಡಿದ್ರೆ ಮಕ್ಕಳು ಅದನ್ನೇ ಕಲಿತಾರೆ ಅಂತ ಹೇಳ್ತಾರೆ ಅಲ್ವಾ, ಆ ರೀತಿಯೇ ಆಯಿತು ಇಲ್ಲಿ. ಅವನು ಮಂಗಳಾರತಿನೆಲ್ಲ ತಗೊಂಡ. ಫೈನಲಿ ನಾನು ಪೂಜೆ ಎಲ್ಲ ಮುಗಿಸಿ ನಾನು ತಿಂಡಿ ತಿನ್ನೋ ಅಷ್ಟರಲ್ಲಿ 12:30 ಏನೋ ಆಗೋಯಿತು. ನಾನು ತಿಂತೀನಿ ಅಂತ ಬಂದ. ಸ್ಪೈಸಸ್ ಜಾಸ್ತಿ ತಿನ್ನೋದಿಲ್ಲ. ಇದು ತುಂಬ ಖಾರವಾಗಿರೋದನ್ನೆಲ್ಲ ತಿನ್ನಲ್ಲ ಅವನು. ಅವನಿಗೆ ಆಲ್ರೆಡಿ ನಾನು ಊಟ ಮಾಡಿಸ್ಬಿಟ್ಟಿದ್ದೆ. ಮಾರ್ನಿಂಗ್ ಟಿಫನ್ ಆಗೋಗಿತ್ತು ಅವನದು. ಆಮೇಲೆ ಬಟಾಣಿ ಕಾಳನ್ನ ಮಾತ್ರ ಆರಿಸ್ಕೊಂಡು ತಿಂತಾಯಿದ್ದ. ಇಬ್ಬರು ಹಾಗೆ ಪೂಜೆ ಊಟ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನಕ್ಕೆ ಏನಾದರೂ ಅಡುಗೆ ಮಾಡ್ಕೊಳ್ಳೋಣ ಅಂತ ಫ್ರಿಜ್ ಓಪನ್ ಮೊಳಕೆ ಕಟ್ಟಿದ್ದು ಹುರುಳಿ ಕಾಳಿತ್ತು. ಇದನ್ನು ನಾನು ನೀಟಾಗಿ ವಾಶ್ ಮಾಡಿ ಒಂದು ಬಟ್ಟೆನಲ್ಲಿ ಕಟ್ಟಿಟ್ಬಿಟ್ಟಿದ್ದೆ. ಎಷ್ಟು ಚೆನ್ನಾಗಾಗಿದೆ ನೋಡಿ ಇದು. ಇದನ್ನು ಯೂಸ್ ಮಾಡಿಕೊಂಡು ಇವಾಗ ಸಾಂಬಾರು ಮಾಡೋಣ ಅಂತ ಹೇಳಿ ತರಕಾರಿನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ. ಹೀರೆಕಾಯಿ, ಬದನೆಕಾಯಿ, ಆಲೂಗೆಡ್ಡೆ ಮತ್ತು ಬೀನ್ಸನ್ನು ಯೂಸ್ ಮಾಡಿದೆ.
ತರಕಾರಿ ಹಾಕಿ ಮಾಡ್ತಾರೆ, ಕೆಲವರು ಹಾಗೆ ಮಸಾಲೆನೂ ಹಾಕಿ ಮಾಡ್ತಾರೆ. ನಾನು ತರಕಾರಿ ತುಂಬ ಇತ್ತು ವೇಸ್ಟ್ ಆಗಬಾರ್ದಲ್ವ ಅಂತ ಹೇಳಿ ಅದಕ್ಕೆ ಸೇರಿಸ್ಕೊಂಡು ಎಲ್ಲರೂ ಮಾಡೋ ಥರನೇ ಖಾರ ರುಬ್ಬಿ, ಆ ಖಾರ ಹಸಿ ಸ್ಮೆಲ್ ಹೋಗೋವರೆಗೂ ನಾನು ಅದು ಎಣ್ಣೆಯಲ್ಲೇ ಬಾಡಿಸಿದ್ರೆ ಅದು ಇನ್ನೂ ತುಂಬ ಚೆನ್ನಾಗಿರುತ್ತೆ. ಸಾಂಬಾರು ಅದೊಂದನ್ನು ತೋರಿಸ್ದೆ ಅಷ್ಟೇ. ಫೈನಲಿ ನಂದು ತುಂಬ ಸೂಪರಾಗಿರುವಂತಹ ಮುದ್ದೆಗೆ ಮಾಡೋಣ ಅಂತ ನೈಟ್ ಹೇಳ್ಬಿಟ್ಟು ಸಾಂಬಾರು ರೆಡಿ ಮಾಡಿಕೊಂಡೆ. ಹಾಗೆ ಸ್ವಲ್ಪ ಹೊತ್ತು ಮನೆಯಲ್ಲಿ ಕಾಲ ಕಳೆದು ಸಂಜೆ ಆಗ್ತಿದ್ದಂಗೆ ನಾನು ನನ್ನ ಮಗ ಡೈಲಿ ಹೋಗೋ ಥರನೇ ಹೋದ್ವಿ. ನಾವು ಇಡೀ ದಿನ ಇಬ್ಬರೇ ಮನೆಯಲ್ಲೇ ಇರೋದ್ರಿಂದ ಅವನಿಗೂ ಒಂದು ಚೇಂಜ್ ಓವರ್ ಸಿಗುತ್ತೆ. ಅಲ್ಲಿ ತುಂಬ ಮಕ್ಕಳು ಆಟ ಆಡ್ತಿರ್ತಾರೆ, ಅವನಿಗೆ ಒಂದು ಫ್ರೆಶ್ ಅಪ್ ಆಗುತ್ತೆ. ಹಾಗೆ ನನಗೂ ಸ್ವಲ್ಪ ಹೊತ್ತು ವಾಕ್ ಮಾಡ್ದಂಗೆ ಆಗುತ್ತೆ ಅಲ್ವಾ ಅಂತ ಹೇಳಿಬಿಟ್ಟು ಪಾರ್ಕಿಗೆ ಹೋದ್ವಿ. ಅವನು ತುಂಬ ಎಂಜಾಯ್ ಮಾಡ್ತಾನೆ ನಾನು ಪಾರ್ಕಿಗೆ ಅವನಿಗೆ ಕರ್ಕೊಂಡು ಹೋದಾಗ. ಸಂಜೆ 5:30 ಆಗ್ತಿದ್ದಂಗೆ ಸಾಕು, ಪಾರ್ಕಿಗೆ ಹೋಗೋಣ ಅಂತ ಹೇಳ್ತಾನೆ. ಅವ್ನು ಮುದ್ದಾಗಿ ಹೇಳೋದು ನೋಡಿ ನನಗೆ ಸರಿ ಹೋಗೋಣ ನಡಿ ಅಂತ ಹೇಳಿಬಿಟ್ಟು ಪ್ರತಿದಿನವೂ ಅವನಿಗೆ ಕರ್ಕೊಂಡೋಗಿ ಆಟ ಆಡಿಸ್ಕೊಂಬರ್ತೀನಿ. ನಮ್ಮ ದಿನ ಹೀಗಿರುತ್ತೆ. ನೀವೆಲ್ಲ ಏನು ಮಾಡ್ತೀರಾ? ಥ್ಯಾಂಕ್ ಯು.